ಇವತ್ತು ನಾವು NMKRV ಕಾಲೇಜ್ ಮುಂದೆ ಇದ್ದೀವಿ. RV ಕಾಲೇಜ್ನ ಇನ್ನೊಂದು ಇನ್ಸ್ಟಿಟ್ಯೂಟ್ ಜಯನಗರಲ್ಲಿದೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ನೋಟಿಸ್ ಬೋರ್ಡಲ್ಲಿ ಬಾಯ್ ಫ್ರೆಂಡ್ ಕಂಪಲ್ಸರಿ ಫೆಬ್ರವರಿ 14 ಅಂತ ಹೇಳಿದ್ದಾರೆ. ಸೊ ಇದು ಕಂಪಲ್ಸರಿನಾ ಅಥವಾ ನಿಮಗೆ ನಿಜವಾಗ್ಲೂ ಅದು ಒಳ್ಳೇದಾ ಬೋರ್ಡ್ ಹಾಕಿರೋದು ಏನು ಅಂತ ನಮ್ಮ ಕಾಲೇಜ್ ಹುಡುಗಿಯರನ್ನ ಒಪಿನಿಯನ್ ಕೇಳೋಣ. ಸೊ ಬನ್ನಿ, ಹಾಗಿದ್ರೆ ಕಾಲೇಜ್ ಹುಡುಗಿಯರನ್ನ ಕೇಳೋಣ, ಅವ್ರೇನು ಹೇಳ್ತಾರೆ, ಅವರ ಡಿಫ್ರೆಂಟ್ ಒಪಿನಿಯನ್ಸ್ನ ತಗೊಳ್ಳೋಣ ಬನ್ನಿ. ಕಂಪಲ್ಸರಿ ಅಂತ ಏನಿಲ್ಲ, ಅವ್ರವ್ರ ಒಪಿನಿಯನ್ ಮೇಲೆ ಬೇಸ್ ಆಗುತ್ತೆ. ಬಾಯ್ ಫ್ರೆಂಡ್ ಇದ್ದವ್ರು ಎಂಜಾಯ್ ಮಾಡ್ತಾರೆ, ಇಲ್ದಿದ್ದವ್ರು ಬಾಯ್ ಮುಚ್ಕೊಂಡು ಕಾಲೇಜ್ಗೆ ಹೋಗ್ತಾರೆ ಅಷ್ಟೇ. Depends on the girl and it depends on the guy either, like both the ways. If the guy is taking too much advantage, that'd be a wrong thing for the girl. If it's like the other way around, it's good for the girl. So it depends on the guy who she trusts and goes out with, not a jerk, you know. Most of the time it may be a jerk. ನನ್ನ ಒಪಿನಿಯನ್ ಏನಂದರೆ, ಬಿಕಾಸ್ ಆಫ್ ಇದು ರೂಲ್ಸ್ ಮಾಡೋದು ತಪ್ಪಾಗಿದೆ. ಎಷ್ಟೊಂದು ಜನಕ್ಕೆ ಬಾಯ್ ಫ್ರೆಂಡ್ ಇರ್ಬೋದು ಮತ್ತು ಬಾಯ್ ಫ್ರೆಂಡ್ ಇದ್ದೇರಂಗೆ ಇರ್ಬೋದು, ಹೇಳೋಕ್ಕಾಗಲ್ಲ. ಹಂಗಂತ ಕಾಲೇಜಲ್ಲಿ ಅವರು ಬಾಯ್ ಫ್ರೆಂಡ್ ಇದ್ರೇ ಬರಬೇಕಂತ ಏನು ರೂಲ್ಸ್ ಇದೆ? ಆಮೇಲೆ ರೋಡಲ್ಲಿ ಒಬ್ಬನ ಸಿಗೋನ್ನ ಕರ್ಕೊಂಬಂದು ಇಟ್ಕೊಬೇಕಾಗುತ್ತೆ. ಬಿಕಾಸ್ ಆಫ್ ಇದೆಲ್ಲ ಹೇಳ್ದಂಗೆ ಕ್ಲಿಯರಾಗಿ ಹೇಳ್ಬೇಕಂದ್ರೆ ಬಾಯ್ ಫ್ರೆಂಡ್ ಬೇಡ. ವ್ಯಾಲೆಂಟೈನ್ಸ್ಗೆ ಬಾಯ್ ಫ್ರೆಂಡ್ ಬೇಕಂದರೆ ಒಬ್ರು ಮದುವೆ ಆಗಿ ಗಂಡನ ಕರ್ಕೊಂಡು ಹೋಗ್ಬೋದು ಅಂದರೆ ಒಂದು ಯೋಚನೆ ಇದೆ. ಬಾಯ್ ಫ್ರೆಂಡ್ ಕಂಪಲ್ಸರಿ ಅಂದರೆ ಇದು ತುಂಬ ಮೋಸ. ಬಿಕಾಸ್ ಆಫ್ ನಾನು ಒಂದು ಸ್ಟೂಡೆಂಟ್, ಇವಾಗ ನಾನು ಯಾರನ್ನೂ ಲವ್ ಮಾಡ್ತಾ ಇಲ್ಲ. ಇವಾಗ ಅಂದ್ಬಿಟ್ಟು ನಾನು ಬೀದಿಯಲ್ಲಿ ಎಷ್ಟೊಂದು ಜನ ಪ್ರಪೋಸ್ ಮಾಡ್ತಾ ಅವನ್ನ ಕರ್ಕೊಂಡೋಗಿ ನಾನು ಇದು ಮಾಡೋಕ್ಕಲ್ಲ. ಇದು ತುಂಬ ಶಟ. ಅದರಿಂದ ಪ್ಲೀಸ್ ಇದೊಂದು ಕ್ಯಾನ್ಸಲ್ ಮಾಡಬೇಕಂತ ಹೇಳ್ತಾ ಇದ್ದೀನಿ. No, I don't think it's necessary. It's not a necessary rule that every girl should have a boyfriend. Okay. And I don't think it's kind of good also. And yeah. And do you think it's a stupidity or in other way do you think it is a good way to have a boyfriend? Because New Year Eve and all happened, you know, right, what and all happened on the New Year party and all. So what do you say about that? Is it like in a way it is a good or it is a stupidity? What do you say? Stupidity. Okay. It is stupid. It's nonsense. It's nonsense. Yeah. It's just a rumor, and you can make any fake notice and you can put in the board and the rumors will spread. Actually, please guys, don't keep boyfriends. If you have, please do break up. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಮ್ಮ NMKRV ಕಾಲೇಜ್ ಹುಡುಗರು ಹುಡುಗಿರೆಲ್ಲ ಡಿಫ್ರೆಂಟ್ ಆಗಿ ಒಪಿನಿಯನ್ ಕೊಟ್ಟಿದ್ದಾರೆ. RV ಕಾಲೇಜಲ್ಲಿ ಹಾಕಿರೋ ನೋಟಿಸ್ ಬಗ್ಗೆ ಕೂಡ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಒಪಿನಿಯನ್ಸ್ ಕೊಟ್ಟಿದ್ದಾರೆ. ಸೊ ನಿಮ್ಗೇನು ಅನಿಸುತ್ತೆ ಅನ್ನೋ ಕಮೆಂಟ್ನ ನಮಗೆ ಕೊಡ್ಬೋದು. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಮತ್ತು ಇನ್ನೊಂದು ಹೇಳೋದು ಮರ್ತೆ ನಾನು, MG ರೋಡ್ ಇನ್ಸಿಡೆಂಟ್ ಆದಮೇಲೆ ಹುಡುಗರು ತುಂಬ ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತಲೂ ಅನ್ನಿಸ್ತಾ ಇದೆ. ಸೊ ಇದೊಂಥರ ಮೆಸೇಜ್ ಕೊಟ್ಟು ಬಾಯ್ ಫ್ರೆಂಡ್ ಮಾಡ್ಕೊಳ್ಳಿ ಅಂತ ಮೆಸೇಜ್ ಕೊಡ್ತಿದ್ದಾರೆ. ಇದು ಒಂದು ರೀತಿಲಿ ಒಳ್ಳೆಯದು ಆಗಿರ್ಬೋದು, ಒಂದು ರೀತಿಲಿ ಕೆಟ್ಟದ್ದು ಆಗಿರ್ಬೋದು. ಸೊ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನಮಗೆ ಕೂಡ ಒಪಿನಿಯನ್ ಕೊಡ್ಬೋದು.